ಅಣ್ಣ, ನಾವಿನ್ನ ನಮ್ಮ ಮನೆಗೆ ಹೋಗಿ ಬರ್ತೀವಿ. ಆಯ್ತಪ್ಪ, ಹಾಗೆ ಮಾಡಿ. ನನಗಂತೂ ಈ ಮದುವೆ ಒಳ್ಳೆ ರೀತಿಯಲ್ಲಿ ಆಯ್ತು ಅಂತ ತುಂಬ ಖುಷಿ ಆಗ್ತಿದೆ. ನೋಡಿ, ನಮ್ಮ ಹುಡುಗ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ. ಇನ್ನೆಲ್ಲನೂ ನೀವೇ ಅವಳಿಗೆ. ಆಯಿತು ಅಣ್ಣ, ನೀವೇನು ಯೋಚನೆ ಮಾಡೋಕ್ಕೋಗ್ಬೇಡಿ. ನಿಮ್ಮ ನಾದಿ ನಮ್ಮ ಮನೆಯಲ್ಲಿ ನಮ್ಮ ಸೊಸೆಯಾಗಲ್ಲ, ನಮ್ಮ ಮನೆ ಮಗಳಾಗಿ ಬರ್ತಾಳೆ. ನೋಡಪ್ಪ, ನಮ್ಮ ದೊಡ್ಡಳಿಯ ನನ್ನ ಮಗಳನ್ನ ಹೇಗೆ ನೋಡ್ಕೊತಾನೋ ನೀನು ಹಾಗೆ ನನ್ನ ಮಗಳನ್ನ ನೋಡ್ಕೊಂಬಿಟ್ರೆ ಅಷ್ಟೇ ಸಾಕು. ಅದಕ್ಕಿಂತ ಬೇರೆನೂ ನಾನು ಆಸೆ ಪಡೋಕೆ ಹೋಗೋದಿಲ್ಲಪ್ಪ. ಅತ್ತೆ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕ್ಕೋಗ್ಬೇಡಿ. ನೀವು ಆರಾಮಾಗಿದ್ಬಿಡಿ. ಅದು ಸರಿ, ನಿಮ್ಮಮ್ಮ ಎಲ್ಲೋದ್ರು? ಅವರು ಇರಬೇಕಾಗಿತ್ತು ಅನಿಸುತ್ತೆ ಇಲ್ಲಿ. ಅಯ್ಯೋ ಅದಕ್ಕೆ ಇಲ್ಲ, ಅಮ್ಮ ನಮ್ಮ ಮನೆಗೆ ಹೋಗಿದ್ದಾರೆ. ಯಾಕೆಂದರೆ ಮನೆ ತುಂಬಿಸ್ಕೋ ಶಾಸ್ತ್ರ ಮಾಡಬೇಕಲ್ಲ, ಅದಕ್ಕಾಗಿ ನಾನು ಹೋಗಿರ್ತೀನಪ್ಪ, ನೀನು ಬಾ ಅಂತ ಹೇಳಿ ಹೋಗಿದ್ದಾರೆ. ಓ ಹೌದಲ್ವಾ, ಸರಿ ಆಗಿದ್ರೆ ಒಳ್ಳೇದಾಯಿತು. ನೀಲ, ಇವಾಗ ನಿನ್ನ ತಂಗಿ ಜೊತೆ ಯಾರು ಹೋಗ್ತಾರೆ? ಅಮ್ಮ ಜೊತೆಗಾದ್ರೂ ಒಬ್ರು ಹೋಗ್ಲೇಬೇಕಾ? ಅವಳು ಒಬ್ಳೇ ಹೋದ್ರೆ ಆಗಲ್ವಾ? ಇಲ್ಲ ಕಣೆ, ಒಬ್ಳೇ ಮದುಮಗಳನ್ನ ಕಳ್ಸೋಕ್ಕಾಗಲ್ಲ. ಕೆಲಸ ಮಾಡು, ಈ ಸರಿ ನೀನು ಹೋಗು, ಮತ್ತೆ ಸರಿ ನಾನು ಹೋಗ್ತೀನಿ. ಅದು ಸರಿಮ್ಮ, ಹಾಗೆ ಮಾಡ್ತೀನಿ. ಅಕ್ಕ, ನಾನು ಹೋಗಿ ಬರ್ತೀನಿ ಕಣೆ. ನೀನು ಅಮ್ಮನ ಜೋಪಾನ ನೋಡ್ಕೋ ಆಯ್ತಾ? ಶೀಲಾ, ನಿನಗೆ ಅದನ್ನ ಹೇಳಬೇಕಾ? ಅಮ್ಮ ಹೇಗೆ ನೋಡ್ಕೋಬೇಕಂತ ನನಗೆ ಗೊತ್ತಿಲ್ವಾ? ಗೊತ್ತಿದೆ, ಆದರೂ ಒಂದು ಮಾತು ಹೇಳಬೇಕಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಅಮ್ಮ, ನೀನೊಂದು 2 ದಿನ ಬಂದು ನನ್ನ ಜೊತೆಲೇ ಇರಮ್ಮ. ಆಯ್ತಮ್ಮ, ಬಂದು ನನಗೂ ಆಸೆ ಇದೆ ಇರಬೇಕು ಅಂತ. ನನ್ನ ಜೀವನ ಅಷ್ಟೇ ಅಲ್ವಾ, ಇನ್ನು ಬದುಕಿರೋ ಅಷ್ಟು ದಿನವೂ ನಿಮ್ಮ ಸ್ವಲ್ಪ ದಿನ, ನಮ್ಮ ನೀಲ್ ಮೇಲೆ ಸ್ವಲ್ಪ ದಿವಸ, ಹೀಗೆ ಜೀವನ ಕಳಿಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಹೌದು ಅತ್ತೆ, ನೀವು ಹಾಗೆ ಮಾಡಿ. ನಿಮಗೂ ಮಕ್ಕಳಿಲ್ಲ ಅನ್ನೋ ಕೊರಗು ನೀಗುತ್ತೆ, ನಮಗೂ ಸ್ವಲ್ಪ ಆರಾಮಾಗುತ್ತೆ. ಶೀಲಿಂಗೆ ಹೊಸ್ತಲ್ಲ ಮನೆಯಲ್ಲೂ, ಹಾಗಾಗಿ ನೀವು ಬಂದು ಸ್ವಲ್ಪ ದಿವಸ ಅಲ್ಲೇ ಇರಿ. ಆಯ್ತಪ್ಪ, ನನಗೇನೋ ಬರಬೇಕು ಅಂತ ಆಸೆ ಇದೆ, ಆದರೆ ನಿಮ್ಮ ಅಮ್ಮ ಏನ್ಕೋತಾರೆ ಏನೋ ಅಂತ ಸ್ವಲ್ಪ ಬೇಜಾರಷ್ಟೇ. ಅಯ್ಯೋ ಅತ್ತೆ, ನಮ್ಮಮ್ಮ ಹಂಗೆಲ್ಲ ಏನು ಅಂದ್ಕೊಳ್ಳಲ್ಲ. ಇಷ್ಟಕ್ಕೂ ನಮ್ಮ ಅಮ್ಮನೇ ಹೇಳಿದ್ದು ನಿಮಗೆ ಈ ಥರ ಹೇಳೋಕ್ಕೆ. ಅಮ್ಮ ಮರ್ತೋಗಿದ್ರು ಅನಿಸುತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸರಿ ಬಿಡಪ್ಪ, ಹಾಗಿದ್ರೆ ಈ ಸರಿ ನನ್ನ ಮಗಳು ಬರ್ತಾಳೆ, ಮೊದಲ ಸರಿ ಬರಬೇಕಾದ್ರೆ ನಾನೇ ಬರ್ತೀನಿ. ಬಂದ್ಬಿಟ್ಟು ಒಂದು 6 ತಿಂಗಳ ಮಟ್ಟಿಗೆ ಅಲ್ಲೇ ಇದ್ದು ಬರ್ತೀನಿ. ಸರಿ ಅಣ್ಣ, ಅದಕ್ಕೆ ನಾವೇನು ಹೋಗಿ ಬರ್ತೀವಿ. ಅದಕ್ಕೆ ನೀವು ಇವಾಗ ನಮ್ಮ ಜೊತೆ ಬರ್ತೀರಾ ಅಲ್ವಾ? ನೀಲಾ, ನೀನು ಹಾಗೆ ಮಾಡು, ಹೋಗ್ಬಿಟ್ಟು ಒಂದು 2-3 ದಿನ ಇದ್ಬಿಟ್ಟು ಬಾ, ಸರಿನಾ? ಸರಿ ರೀ, ನಿಮ್ಗಿಲ್ದೇನು ತೊಂದರೆ ಆಗಲ್ಲ, ಅಮ್ಮ ಇರ್ತಾರಲ್ವಾ, ಅಡುಗೆ ಮಾಡಿ ಕೊಡ್ತಾರೆ. ಸರಿ, ಹಾಗಿದ್ರೆ ನಾನು ಹೋಗಿ ಬರ್ತೀನಿ. ಅಪ್ಪ, ಹೇಗೋ ನನ್ನ ಮಗಳೂ ಒಂದು ಒಳ್ಳೆ ಮನೆಗೆ ಸೊಸೆಯಾಗಿ ಓದ್ಲಲ್ಲ, ಅಷ್ಟೇ ಸಮಾಧಾನ ನನಗೆ. ಏನ್ರಿ, ನೀವು ಸ್ವಲ್ಪ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಿರ್ತೀರಾ? ನಾನು ಸ್ವಲ್ಪ ಕೆಲಸದ ಮುಗಿಸಿ ಬರ್ತೀನಿ. ಏನೇ ಯಾವಾಗಲೂ ಕೆಲಸ ಅಂತೆಲ್ಲ, ಮಕ್ಕಳು ಹೋಗ್ಬೇಕು ನೀನೇ ಮಾಡಿಸ್ಬಾರ್ದಾ? ನನ್ನ ಮಾತು ಎಲ್ಲಿ ಕೇಳ್ತಾರೆ ಹೇಳೋರು? ಅಯ್ಯೋ, ದಿನ ಪೂರ್ತಿ ನಾನು ತಾನೇ ಮಾಡಿಸ್ತೀನಿ ರೀ, ಪರವಾಗಿಲ್ಲ, ಇವತ್ತೊಂದಿನ ನೀವು ಮಾಡಿಸಿ, ಏನಾಗೋದಿಲ್ಲ. ಸರಿ ಮಾರಾಯ್ತಿ, ನೀನು ಹೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಸರಿ ಬಿಡು, ಮಾಡಿಸ್ತೀನಿ. ನೀನು ಹೋಗಿ ಏನೇ ಕೆಲಸ ನೋಡ್ಕೊ. ಚೀರು, ದಿಯಾ, ಮಕ್ಕಳೇ ಏನು ಮಾಡ್ತಿದ್ದೀರಾ? ಹೋಮ್ವರ್ಕ್ ಎಲ್ಲ ಮುಗಿಸಾಯ್ತಾ? ನಾನು ನಿಮ್ಗೆ ಹೆಲ್ಪ್ ಮಾಡಲಾ? ಬೇಡ ಪಪ್ಪ, ನನಗೆ ಹೆಲ್ಪ್ ಮಾಡೋದು ಬೇಕಾಗಿಲ್ಲ. ದೀನ್ ಬೇಕಾದ್ರೆ ಹೋಮ್ವರ್ಕ್ ಮಾಡಿಸಿ, ಯಾಕೆಂದರೆ ಅವಳಿಗೇನು ಹೋಮ್ವರ್ಕೇ ಮಾಡೋಕ್ಕೆ ಬರಲ್ವಲ್ಲ. ಪಪ್ಪ, ನನಗೆ ಹೋಮ್ವರ್ಕು ಮಾಡೋಕ್ಕೆ ಬರ್ತಾ ಇಲ್ಲ, ನೀನು ಮಾಡಿಕೊಡ್ತೀಯಾ? ನೋಡ್ದೆ ಪಪ್ಪ, ಇವಳಿಗೆ ಹೋಮ್ವರ್ಕ್ ನೀನೇ ಮಾಡಿಕೊಡ್ಬೇಕಂತೆ. ಮಾಡ್ಕೊಬೇಡ ಪಪ್ಪ, ಅವಳ ಕೈಲೇ ಮಾಡಿಸು. ನಾನು ಅದನ್ನೇ ಹೇಳಿದ್ದು. ರಾಧಾ ಒಳಗಡೆ ಇದ್ದೀನಮ್ಮ? ಬನ್ನಿ ಆಂಟಿ, ಮಮ್ಮಿ ಒಳಗಿದೆ. ಯಾರದು? ಓ, ನೀವು ಬರಬೇಕು ರೀ, ಇವರು ನಮ್ಮ ನೀಲ ಇದ್ದಲ್ಲ, ಅವರಮ್ಮ. ಓ ಹೌದಾ, ನಾನು ಇವ್ರನ್ನ ಯಾವತ್ತು ನೋಡಿಲ್ವಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಇರ್ಲಿ ಅಪ್ಪ, ಅನ್ನಂಗೆ ಇವತ್ತು ಎಲ್ಲ ಮನೇಲಿ ಆರಾಮಾಗಿದ್ದೀರಾ ಅಂತ ಆಯಿತು. ಆಂಟಿ, ಇವತ್ತು ಶನಿವಾರ ಅಲ್ವಾ, ಎಲ್ಲರಿಗೂ ರಜಾ ಇತ್ತು, ಅದಕ್ಕೆ ಹೋಮ್ವರ್ಕ್ ಮಾಡ್ತಾಯಿದ್ರು. ನಂಗೆ ಸ್ವಲ್ಪ ಒಳ್ಳೆ ಕೆಲಸ ಇತ್ತು, ಅದನ್ನೇ ಮಾಡ್ತಿದ್ದೆ. ಏನು ಅಪರೂಪಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಲ್ಲ? ಒಬ್ಬರೇ ಬಂದಿದ್ದೀರಾ? ನೀಲ ಬಂದಿಲ್ವಾ? ಅಯ್ಯೋ ಇಲ್ಲಮ್ಮ, ನೀಲ ಅವಳ ತಂಗಿ ಜೊತೆಯಲ್ಲಿ ಅವ್ರ ಮನೆಗೆ ಹೋಗಿದ್ದಾಳೆ. ಹಾಗಾಗಿ ಒಬ್ಬಳೇ ಕುಂತು ಸಾಕಾಯಿತು, ಎಲ್ಲ ಕೆಲಸ ಮುಗಿತಲ್ಲ, ಅದಕ್ಕೆ ಸುಮ್ಮನೆ ಈಗ ಹೋಗಿ ಬರೋಣ ಅಂತ ಬಂದೆ.